ಬಹುದಿನಗಳಿಂದ ನಡೆಯುತ್ತಿರುವ ಚರ್ಚೆ ಮೂಡ ಹಗರಣ. ಈ ಹಗರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲೂ ವಾದ ಪ್ರತಿವಾದ ಮುಗಿದೇ ಸುಮಾರು ದಿನ ಆಗಿದೆ. ಆದರೆ ತೀರ್ಪು ಬಂದಿರಲಿಲ್ಲ. ನಾಳೆಗೆ ಅದಕ್ಕೆ ಮುಹೂರ್ತ ನಿಶ್ಚಯವಾದಂತೆ ಇದೆ. ಮೂಡ ಕೇಸಲ್ಲಿ ತಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ರಾಜ್ಯಪಾಲರ ಕ್ರಮವನ್ನು ಪ್ರಶ್ನಿಸಿ ಮುಖ್ಯಮಂತ್ರಿಗಳು ರಾಜ್ಯ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಹೈಕೋರ್ಟ್ ವಿಚಾರಣೆಯನ್ನು ಪೂರೈಸಿದೆ. ಅದರ ಮುಂದುವರಿದ ಭಾಗವಾಗಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ಅದರ ತೀರ್ಪು ಪ್ರಕಟವಾಗುತ್ತೆ ಅಂತ ಹೈಕೋರ್ಟ್ನಲ್ಲಿ ಪಟ್ಟಿ ಮಾಡಲಾಗಿರುವ ಕೇಸ್ಗಳ ವಿಚಾರದಲ್ಲಿ ಅದರ ಪ್ರಕಾರ ಮಾಹಿತಿ. ಈ ವಿಚಾರದಲ್ಲಿ ಏನು ಕೊಡಬಹುದು ಹೈಕೋರ್ಟ್ ತೀರ್ಪನ್ನು ಎಂಬುದೇ ಬಹುತೇಕ ಜನರ ಕುತೂಹಲ, ಇನ್ಕ್ಲೂಡಿಂಗ್ ಆಬ್ವಿಯಸ್ಲಿ ರಾಜಕಾರಣಿಗಳು. ಒಂದು ವೇಳೆ ಈ ತೀರ್ಪು ಸಿದ್ದರಾಮಯ್ಯನವರ ಪರ ಎಂದು ಬಿಟ್ಟರೆ ಅವರ ಕುರ್ಚಿ ಸೇಫ್ ಅಂತ ಕೆಲವರು, ಇಲ್ಲ ವಿರುದ್ಧವಾಗಿ ಬಂದುಬಿಟ್ಟರೆ ರಾಜಕೀಯವಾಗಿ ಸಂಕಷ್ಟ ಅಂತ ಇನ್ನು ಕೆಲವರು. ಅದು ಬಹು ಸಹಜ. ಅದು ಅಲ್ಲಲ್ಲ, ಆ ನಿರೀಕ್ಷೆ ಸರಿ. ಅವ್ರ ಲೆಕ್ಕಾಚಾರ ಪರ ಬಂದರೆ ಸೇಫ್, ವಿರುದ್ಧ ಬಂದರೆ ಕಷ್ಟ. ಸರಿ, ಯಾವುದಕ್ಕೂ ಇರಲಿ ಅಂತ ತೀರ್ಪು ಬಂದ ಕೂಡಲೇ CLP ಅಂದರೆ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ಕರೀಬೇಕು ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ. ಹ್ಯಾವ್ ನೋ ಕನ್ಫರ್ಮೇಷನ್ ಅದಕ್ಕೆ. ಮತ್ತೊಂದು ಕಡೆ ವಿಪಕ್ಷಗಳೇನು ಸುಮ್ಮನಿಲ್ಲ, ಬಿಡತ್ವ ಸುಮ್ಮನಿರದೇ ಇರ್ತಾರೆ ಅವರು. ಹೈಕೋರ್ಟ್ ತೀರ್ಪು ಬಳಿಕ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳ ನಿರೀಕ್ಷೆಯಲ್ಲಿ ಎರಡೂ ಪಕ್ಷಗಳಿವೆ, ವಿಚ್ ಈಸ್ BJP ಮತ್ತು JDS. ಮುಂದಿನ ಲೆಕ್ಕಾಚಾರಗಳನ್ನು ಹಾಕ್ಕೊಂಡವರು ನಾವೇನು ಮಾಡಬೇಕು ಅಂತ ರಣತಂತ್ರದಲ್ಲಿ ಇದ್ದಾರಂತೆ. ಕೋರ್ಟ್ ತೀರ್ಪು ಸಿದ್ದರಾಮಯ್ಯ ವಿರುದ್ಧ ಬಂದರೆ ನಿರಂತರ ಹೋರಾಟದ ಮೂಲಕ ಅವರ ರಾಜೀನಾಮೆಗೆ ಒತ್ತಡ ಸೃಷ್ಟಿಸಲೇಬೇಕು ಎಂಬುದು ವಿಪಕ್ಷಗಳ ಲೆಕ್ಕಾಚಾರ. ಆಲ್ ರೈಟ್, ಏನೆಲ್ಲ ವಾದ ಆಗಿದೆ ಈ ಕೇಸ್ನಲ್ಲಿ ಅನ್ನೋದನ್ನ ಗಮನಿಸೋಣ. ಸಣ್ಣದಾಗಿ ಒಂದು ಪ್ರೀ ಹಿಸ್ಟ್ರಿ ಅಂದರೆ ರೀಕ್ಯಾಪ್ ಥರ. ಈ ಸೀರಿಯಲ್ಲೆಲ್ಲ ಮಾಡ್ತಾರಲ್ಲ, ಹೋದ ಸೀರಿಯಲ್ ವಾರದಲ್ಲಿ ಏನಾಯಿತು ಅಂತನೋ ಅಥವಾ ನಿನ್ನೆ ಏನಾಯಿತು ಅಂತನೋ ಏನೋ ಒಂದು ಮಾಡ್ತಾರೆ. ಆ ಥರ ಈ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಂದರೆ CM ಪರ ಹೇಳ್ತಿರೋದವರು, ಅದನ್ನು ಅಧಿಕಾರ ರಾಜ್ಯಪಾಲರಿಗೆ ಇಲ್ಲವೇ ಇಲ್ಲ ಅಂತಾರವರು. ಮತ್ತು ಆ ರಾಜ್ಯಪಾಲರು ವಿವೇಚನೆಯನ್ನು ಬಳಸಿಲ್ಲ, ಸಹಜ ನ್ಯಾಯದ ಪ್ರಕ್ರಿಯೆಯನ್ನು ಪಾಲಿಸಿಲ್ಲ ಅಂತ ಅವ್ರ ವಾದ. ಅದನ್ನ ನಿಲ್ಲಬಹುದಾ ಇಲ್ವಾ ಗೊತ್ತಿಲ್ಲ. ಅಧಿಕಾರ ವ್ಯಾಪ್ತಿ ರಾಜ್ಯಪಾಲರಿಗೆ ಇದೆಯೋ ಇಲ್ವೋ ನಾಳೆ ಇತ್ಯರ್ಥ ಆಗಬಹುದು, ನಂಗೆ ಗೊತ್ತಿಲ್ಲ. ನ್ಯಾಯಮೂರ್ತಿಗಳು ಏನು ತೀರ್ಪು ಮಾಡ್ತಾರೋ ಏನೋ. ಸಹಜ ನ್ಯಾಯದ ಪ್ರಕ್ರಿಯೆ ಬರ್ಲಿಕ್ಕಿಲ್ವೇನೋ, ಯಾಕಂದ್ರೆ ಅವ್ರು ನೋಟಿಸ್ ಏನೋ ಕೊಟ್ಟಿದ್ರು, ಇವರಿಂದ ರಿಪ್ಲೈ ಏನೋ ಪಡ್ಕೊಂಡಿದ್ರು. ಅಬ್ರಾಹಂಗೆ ಅರ್ಜಿ ಹಿಂಪಡೆಯಲು ಸೂಚಿಸಬೇಕು, ದಂಡ ವಿಧಿಸಬೇಕು ಅಂತ ಹೇಳ್ತಾರೆ. ಹಿಂದೆ ಪಡೆ ಸೂಚಿಸಬೇಕು, ದಂಡ ವಿಧಿಸಬೇಕು, ಗೊತ್ತಿಲ್ಲ ಅದು ಹೆಂಗೆ ಅಂತ. ಈ ಪ್ರಕರಣದ ಹಿಂದೆ ರಾಜಕೀಯ ದುರುದ್ದೇಶ ಇದೆ. ಇದನ್ನು ನಾನು ಕಷ್ಟ ಒಪ್ಕೊಳ್ಳೋದೀಗ. ಈ ತರ ಪ್ರಕರಣ ಬಂದಾಗ ನಾನು ಹೇಳ್ತೇನೆ ರಾಜಕೀಯ ದುರುದ್ದೇಶ. ಈ ಯಾವುದೋ ಇನ್ನೊಂದು ಪ್ರಕರಣ, ರೇವಣ್ಣ ಪ್ರಕರಣ, ರಾಜಕೀಯ ದುರುದ್ದೇಶ. ಇಲ್ಲ ಇಲ್ಲ ಇಲ್ಲ, ಯಾವ್ದು ರಾಜಕೀಯ ದುರುದ್ದೇಶ, ಕಾನೂನು ಕ್ರಮ ತಗೊಳ್ತಾ ಇದೆ ಅಂತೀರಿ, ಇಲ್ಲವಂದ್ರೆ ರಾಜಕೀಯ ದುರುದ್ದೇಶ ಅಂತೀರಿ. ಯು ಕಾಂಟ್ ಸೇ ದಟ್ ಅಂತ ನನ್ನ ವಾದ. ಮೇ ಬಿ ಕೋರ್ಟ್ ಅದನ್ನು ಹೇಗೆ ಪರಿಶೀಲನೆ ಮಾಡುತ್ತೋ ಗೊತ್ತಿಲ್ಲ. ಗವರ್ನರು ಅಂದರೆ ರಾಜ್ಯಪಾಲರ ಪರವೂ ಅಲ್ಲಿ ವಾದ ನಡೆದಿದೆಯಲ್ಲ, ಅವ್ರು ಹೇಳ್ತಾರೆ ಪತ್ನಿಯ ತಪ್ಪಿನಲ್ಲಿ ಪತಿಯ ಪಾತ್ರ ಇದೆ ಅಂತ. ಹೇಗೆ? ಈ ಪ್ರಕರಣದಲ್ಲಿ ಪತ್ನಿ ಅರ್ಜಿ ಕೊಟ್ಟಿದ್ದಾರೆ, ಬಟ್ ಪತಿಯ ಪ್ರಭಾವವೇ ಅಪ್ರತ್ಯಕ್ಷವಾಗಿ ಕೆಲಸ ಮಾಡಿದೆ ಅಂತ ಅವ್ರದ್ದು ವಾದ. ರಾಜ್ಯಪಾಲರು ವಿವೇಚನೆ ಬಳಸಿ ಅನುಮತಿ ಕೊಟ್ಟಿದ್ದಾರೆ, ಅವ್ರಿಗೆ ಅಧಿಕಾರ ಇದೆ ಅನ್ನೋದು ಇವ್ರದ್ದು ವಾದ. ಕ್ಯಾಬಿನೆಟ್ಟು ಒಂದು ರೆಸಲ್ಯೂಷನ್ ಮಾಡಿ ಕಳಿಸಿದಾಗ ತನ್ನ ವಿವೇಚನೆಯನ್ನು ಅದು ಬಳಸಿಲ್ಲ. ಮತ್ತು 17A ಯಾವುದೋ ನಿಯಮದ ಪ್ರಕಾರ ಅವ್ರಿಗೆ ಅಧಿಕಾರ ಇದೆಯಪ್ಪ ರಾಜ್ಯಪಾಲರಿಗೆ ಅಂತ ಯಾರ ವಾದ? ರಾಜ್ಯಪಾಲರ ಪರವಾದ. ಇದೆಲ್ಲ ಏನು ಪ್ರಯೋಜನ? ಇವೆಲ್ಲ ನ್ಯಾಯಮೂರ್ತಿಗಳ ಮುಂದೆ ಆಗೋಗಿದೆ. ಅವರು ಅದನ್ನು ಪರಾಮರ್ಶಿಸಿಯೂ ಆಗಿರುತ್ತೆ ಅಥವಾ ಮಾಡ್ತಾರೆ ಏನೋ ಒಂದು, ನಂಗೆ ಗೊತ್ತಿಲ್ಲ ಏನು ಅವ್ರದ್ದು ಹೇಗಿರುತ್ತೆ. ನಾಳೆ ತೀರ್ಪಲ್ಲಿ ಇದೆಲ್ಲ ಬರಬೇಕಷ್ಟೇ, ಸುಮ್ಮನೆ ಇದು. ದೂರುದಾರರು ಏನು ಹೇಳ್ತಿದ್ದಾರೆ? ಮೇಲ್ನೋಟಕ್ಕೆ ಅಕ್ರಮ ನಡೆದಿದೆ ಅಂತ ರಾಜ್ಯಪಾಲರು ಹೇಳ್ಬಿಟ್ಟಿದಾರಲ್ಲ, ಖಾಸಗಿ ದೂರುದಾರದ ಇದು ಅನುಮತಿ ಪಡಿಬಹುದು. ಅವ್ರು ಪಡಿಲೇಬಹುದು, ಬರಬಾರ್ದು ಅಂದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕಂಗಾರೆ ಅಂತ ಅವ್ರ ಪ್ರಶ್ನೆ. ಯಾರಿಗೆ ದೂರು ಕೊಡ್ಬೇಕು ಅವಾಗ? ಅಂದರೆ ಸಿದ್ದರಾಮಯ್ಯ ಪ್ರಕರಣ ಬಿಡೋಣ, ಅದು ಯಾವುದೇ ಪ್ರಕರಣದಲ್ಲಿ ನಾಳೆ ಪ್ರಾಸಿಕ್ಯೂಷನ್ಗೆ ಅನುಮತಿನೇ ಸಿಕ್ಕಲ್ಲ ಅಂತಾದರೆ, ನ್ಯಾಯಾಲಯಕ್ಕೋ ಕೇಸ್ ಹಾಕೋಣ ಅಂತಾದರೆ, ನ್ಯಾಯಾಲಯದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕು ಅನ್ನೋದಾದರೆ ಎಲ್ಲಿಗೆ ಹೋಗ್ಬೇಕಂಗಾರೆ? ತನಿಖೆನೇ ನಡೀಬಾರ್ದಾ ಅಂತ ಅವ್ರದ್ದು ವಾದ. ಕ್ಯಾಬಿನೆಟ್ ಸಭೆ ಒತ್ತಾಯದ ಮೂಲಕ ಆಗಿರ್ಬೋದು. ಡೆವಲಪ್ ಆಗೋಗಿರೋ ಯಾವುದೋ ಲೇಔಟನ್ನು ಅವ್ರು ಕೃಷಿ ಭೂಮಿ ಅಂತ ಖರೀದಿ ಮಾಡಿಬಿಟ್ಟಿದ್ದಾರೆ. ಭೂಸ್ವಾಧೀನಕ್ಕೆ ಪರಿಹಾರ ಕೊಟ್ಟರೂ ಮಾಲೀಕರು ಪಡೆದಿಲ್ಲ.
ಪಡಿಬೇಕು ಅಂತೇನಿಲ್ಲ ಮಾಲೀಕರು. ಮಾಲೀಕರು ವಿತೌಟ್ ಟೇಕಿಂಗ್ ದಿ ಕಾಂಪನ್ಸೇಷನ್ ಅಂದರೆ ಪರಿಹಾರವನ್ನು ಪಡೆಯದೆ ಅದನ್ನು ಚಾಲೆಂಜ್ ಮಾಡಿ ನ್ಯಾಯಾಲಯಕ್ಕೆ ಹೋಗ್ಬೋದು. ಅವಕಾಶ ಇದೆ. ಸರ್ಕಾರ 6 ಕಾಸಿಗೆ 2 ಕಾಸು 2 ಕಾಸಿಗೆ 4 ಕಾಸು ಕೊಟ್ಬಿಟ್ಟು ತಗೋ ಇದನ್ನ ಅಂತ ಬಿಡ್ತಾರೆ. ತಗೋಬೇಕು ಅಂತೆಲ್ಲೂ ಕಾನೂನಿಲ್ಲ. ಪೀಪಲ್ ಕ್ಯಾನ್ ಚಾಲೆಂಜ್ ಇಟ್. ಚಾಲೆಂಜ್ ಮಾಡಬಾರ್ದು ಅಂತೆಲ್ಲೂ ಇಲ್ಲ. ನೀವು ಕೊಟ್ಟಿರೋದು ಸರಿ ಇಲ್ಲ, ನಾನು ಒಪ್ಕೊಳ್ಳಲ್ಲ ಅಂತೇಳಿ ಚಾಲೆಂಜ್ ಮಾಡ್ಬೋದು ಅವರು. 2006ರಲ್ಲಿ ಜಮೀನಿನ ಬೆಲೆ 6 ಲಕ್ಷ, ಈಗ 55 ಕೋಟಿ ಅಂದರೆ ಹೇಗೆ? ಅದವ್ರ ಲೆಕ್ಕಾಚಾರ. ನಿಮ್ಮ ಲೆಕ್ಕಾಚಾರದಲ್ಲಿ ನೀವು ಹೇಳ್ಬೇಕಪ್ಪ. ಅವ್ರು 1000 ಲೆಕ್ಕಾಚಾರ ಹೇಳ್ತಾರಪ್ಪ. ಕೆಲವು ನಿವೇಶನಗಳಲ್ಲಿ ಆ ಏರಿಯಾನಲ್ಲಿ ಕೆಲವು ಪ್ರದೇಶಗಳಲ್ಲಿ ಎಷ್ಟೋ ನಿವೇಶನಕ್ಕೆ ಎಷ್ಟೋ ಮೌಲ್ಯ ಇರುತ್ತೆ, ಎಷ್ಟೋ ಇರುತ್ತಪ್ಪ, 10 ಲಕ್ಷ ಅಂತ ಇರುತ್ತೆ ಅಂತ ಇಟ್ಕೊಳ್ಳೋಣ ಸುಮ್ಮನೆ. ಆದರೆ ಆ ಪ್ರದೇಶದಲ್ಲಿ ಸೈಟು ಸ್ವಲ್ಪ ಕಡಿಮೆ ಇರ್ಬೋದೇನೋ, ಅಥವಾ ಯಾವುದೋ ಒಂದು ನಿರ್ದಿಷ್ಟ ಸೈಟು ಯಾರೋ ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಬೇಕು ಅಂತ ನಾನು 25 ಲಕ್ಷ ಬೇಕಾದ್ರೂ ಕೊಡ್ತೀನಿ ಕೊಡು ಅಂತ ತಗೋಬೋದು. ಅದು ಅವ್ರ ಇಷ್ಟ. ಆಫರ್ ಮಾಡೋರು ಅವರು 1000 ಕೇಳ್ತಾರೆ, 55 ಕೋಟಿ ಅಂತಲೂ ಕೇಳ್ಬೋದು, 550 ಕೋಟಿ ಕೊಡು ಅಂತಲೂ ಕೇಳ್ಬೋದಪ್ಪ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದೀವಿ. ಸರ್, ಈಗ ತೀರ್ಪು ಏನೇ ಬಂದರೂ ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಮುಂದೆ ಹೇಗಿರುತ್ತೆ ಸರ್? ಕಾನೂನಾತ್ಮಕವಾಗಿ ಮೊದಲು ನೋಡೋದಾದ್ರೆ ನಾವು ತೀರ್ಪು ಹೀಗಿರಬಹುದು ಎಂದು ಊಹಿಸಿಕೊಂಡು ಮಾತನಾಡಕ್ಕೆ ಬರಲ್ಲ, ನಮಗೆ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ ಅಂತ ಅನ್ಸತ್ತೆ, ಯಾವುದೇ ರೂಪದಲ್ಲಿ ಇದು ತೀರ್ಪು ಬಂದರೂ ಸಿದ್ದರಾಮಯ್ಯನವ್ರ ಪರನೋ ವಿರೋಧನೋ, ದೂರುದಾರರ ಪರನೋ ವಿರೋಧನೋ ನಮ್ಗೆ ಗೊತ್ತಿಲ್ಲ ಇದು ಹೇಗೆ ಬರುತ್ತೋ. ಬಂದರೆ ಎರಡೂ ಪಾರ್ಟಿಗಳು ಬಹುಶಃ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೇನೋ ಅಂತ ಅನ್ಸತ್ತೆ ನನಗೆ. ಐ ಕಾಂಟ್ ಸೇ, ಹೋಗ್ಬೋದು ಅನ್ಸತ್ತೆ ನನಗೆ. ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗ್ತಾರೆ ಇದನ್ನ ಪ್ರಕರಣನ. ಸೊ ಅದೊಂದು ಪಾಸಿಬಿಲಿಟಿ. ಇನ್ನು ಕಾನೂನಿನ ಹೋರಾಟ ಉಳ್ಕೊಂಡಿರುತ್ತೆ. ಎಕ್ಸಾಕ್ಟ್ಲಿ, ಕಾನೂನಿನ ಹೋರಾಟ ಸುಪ್ರೀಂ ಕೋರ್ಟ್ಗೆ ಹೋಗೋದೇ ಕಾನೂನಿನ ಹೋರಾಟ. ಅದು ಕಾನೂನು ಪ್ರಕಾರದಲ್ಲಿ ಜಾಗ ಇದೆ, ಎರಡೂ ಕಡೆಗಿದೆ. ಅದು ಅವ್ರವ್ರಿಗೆ ಬಿಟ್ಟಿರೋದು. ತೀರ್ಪು ಏನು ಬೇಕಾದ್ರೂ ಬರ್ಬೋದು, ನಮಗೆ ಗೊತ್ತಿಲ್ಲ. ಆದರೆ ರಾಜಕೀಯದ ಕಡೆಯಿಂದ ನೋಡೋದಾದರೆ ಹೌದು ಹಿಂಗಾಗ್ಬಿಟ್ಟಿದೆ, ನಾನು ಉಳ್ಕೊಳ್ಳಲ್ಲ ಅಂತೇಳಿ ಸಿದ್ದರಾಮಯ್ಯನವರೇ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರಾ? ಇವತ್ತಿನ ಸನ್ನಿವೇಶ ನೋಡಿದ್ರೆ ಅವ್ರು ಖಾಲಿ ಮಾಡ್ಕೊಂಡು ಹೋಗೋ ಲಕ್ಷಣ ಇಲ್ಲ. ಅವರು ಅದನ್ನು ತಾರ್ಕಿಕವಾಗಿ ನಾನು ಹೇಳ್ತಿರೋದು ಸರಿ ಅನ್ನೋದನ್ನ ಒಂದು ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋ ಚಾಲೆಂಜ್ ಮಾಡಿಸ್ತಾರಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಆ ಅವಧಿಯಲ್ಲಿ ಅಂದರೆ ನಾಳೆ ಅವರೇ ಸುಪ್ರೀಂ ಕೋರ್ಟ್ಗೆ ಹೋಗೋ ಪರಿಸ್ಥಿತಿ ನಿರ್ಮಾಣವಾದರೆ ನಾನು ಹೇಳ್ತಿರೋದು, ಆ ಅವಧಿಯಲ್ಲಿ ಅವರ ಪಕ್ಷದ ಹೈಕಮಾಂಡ್ ಏನು ನಿಲುವು ತೆಗೆದುಕೊಳ್ಳುತ್ತೋ ಅದು ತೆಗೆದುಕೊಳ್ಳಬೇಕು. ಇಲ್ಲ ನಾವು ಅವರ ಬೆನ್ನ ಹಿಂದೆ ಇದ್ದೇವೆ ಅಂತೆಲ್ಲ ಮೊನ್ನೆ ಹೇಳಿದ್ರಲ್ಲ, ಹಂಗಾಗಿ ಅವ್ರ ಜೊತೆನೇ ಇದ್ದು ಸುಪ್ರೀಂ ಕೋರ್ಟಲ್ಲಿ ಬರಲಿ ಬಿಡಿ ಅಂತ ಅನ್ಬೋದು, ಗೊತ್ತಿಲ್ಲ. ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಆದಮೇಲೆ ಏನಾಗುತ್ತೋ ಐ ಹ್ಯಾವ್ ನೋ ಐಡಿಯಾ. ಇದು ಒಂದು ಕಡೆ. ಎರಡನೇದು, ಒಂದು ವೇಳೆ ಮುಖ್ಯಮಂತ್ರಿಗಳನ್ನ ಬದಲಾಯಿಸೇ ಬಿಡ್ತೀವಿ ಅನ್ನೋ ತೀರ್ಮಾನಕ್ಕೆ ಅವ್ರು ಏನಾರು ಹೈಕಮಾಂಡ್ ಬಂದುಬಿಟ್ರೆ ಆಬ್ವಿಯಸ್ಲಿ ಅದಕ್ಕೆ ಆಲ್ಟರ್ನೇಟ್ ಏನು ಅನ್ನೋ ಕ್ವಶನ್ ಬರುತ್ತೆ. ಯಾರೊಬ್ಬರು ತರಬೇಕಾಗವರು. ಹಾಗಾಗಿ ಆಲ್ಟರ್ನೇಟ್ ಈಗ ಸದ್ಯಕ್ಕೆ ಇರುವುದು, ಎಲ್ಲರೂ ಭಾವಿಸಿರುವುದು ಅಥವಾ DCM ಅನ್ಕೊಂಡಿರೋದು ನಾನೇ ಆಲ್ಟರ್ನೇಟು ಅಂತ. ನಾಟ್ ನೆಸೆಸರಿ ಆರ್ ನಾಟ್ ಇಂಪಾಸಿಬಲ್, ಎರಡೂ. ಬಟ್ ಅದರ ಒಳಗೆ ಒಂದಿಷ್ಟು ರಾಜಕಾರಣ ಕಾಂಗ್ರೆಸ್ ಅಲ್ಲಿ ನಡೆಯುತ್ತೆ. ಆ ರಾಜಕಾರಣ ಯಾವ ರೂಪ ಪಡೆಯುತ್ತೆ ನನಗೆ ಗೊತ್ತಿಲ್ಲ. ಬಟ್ ಇದು ಏನೇ ರೂಪ ಸ್ವರೂಪಗಳನ್ನು ಪಡೆದುಕೊಂಡರೂ ಕಾಂಗ್ರೆಸ್ಸಿನ ಸರ್ಕಾರ ಕಳ್ಕೊಳ್ಳೋ ಹಂತಕ್ಕೆ ಹೋಗಲಿಕ್ಕಿಲ್ಲ. ಸರ್ಕಾರಕ್ಕೆ ಡ್ಯಾಮೇಜ್ ಇಲ್ಲ. ಆ ರೀತಿ ಆದರೆ ನಾ ಹೇಳ್ತಿರೋದು, ವಿ ಡೋಂಟ್ ನೋ. ಗಾಟ್ ಮೇಸ್ ಚೀಫ್ ಮಿನಿಸ್ಟರ್ ಇಸ್ ವೆಲ್ ವಿತ್ ಇನ್ ಇಸ್ ರೈಟ್ಸ್, ವಾಟ್ ಈಸ್ ಇಸ್ ಕ್ರೈಮ್ ಅಂತಾನೆ ಬಂದ್ಬಿಡ್ಬೋದು. ನಮಗೇನು ಗೊತ್ತಿಲ್ವಲ್ಲ ಏನು. ಹಾಗಾಗಿ ಯು ಕಾಂಟ್ ಸೇ ಎಕ್ಸಾಕ್ಟ್ಲಿ ಹೀಗೆ ಆಗುತ್ತೆ. ನಾಳೆ ಆದಮೇಲೆ ನಡೆಯೋ ಡೆವಲಪ್ಮೆಂಟ್ ನೋಡಿಕೊಂಡು ಹೇಳೋಣ. ಇನ್ನು ರಾಜ್ಯದಲ್ಲಿ ರೀಡು ಪಾಲಿಟಿಕ್ಸ್ ಕೂಡ ನಡೆದಿದೆ. ಅರ್ಕಾವತಿ ರೀಡು ಪ್ರಕರಣದ ಕಂಪ್ಲೀಟ್ ಸ್ಟೇಟಸ್ ರಿಪೋರ್ಟ್ ಅನ್ನು ರಾಜ್ಯಪಾಲರು ಕೇಳಿದ್ದಾರೆ. 2017ರಿಂದ ಗೌಪ್ಯವಾಗಿರುವ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ವರದಿ ಬಹಿರಂಗವಾದರೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಏಳುವ ಸಂಭವ ಇದೆ. ಈ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಟಾಕ್ ವಾರ್ ಕೂಡ ನಡೆದಿದೆ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಯಾಕೆ ವರದಿ ಮಂಡನೆ ಮಾಡಲಿಲ್ಲ ಅಂತ ಸಿಎಂ ಕೆಣಕಿದ್ದಾರೆ. ರಾಜ್ಯಪಾಲರು ಪತ್ರ ಬರೆದ ತಕ್ಷಣ ಉತ್ತರ ಕೊಡಬೇಕು ಅಂತಿಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಎಲ್ಲಾ ಮಾಹಿತಿ ರಾಜಭವನದಿಂದಲೇ ಸೋರಿಕೆ ಆಗ್ತಿದೆ ಅಂತ ಈ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ಸಚಿವ MB ಪಾಟೀಲ್ ಅವರ ಒತ್ತಾಯ. ಈ ಮಧ್ಯೆ ಸಿಎಂ ಹೇಳಿಕೆಗೆ CT ರವಿ ಟಕ್ಕರ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. 4 ವರ್ಷ ಇದ್ರಲ್ಲ, ಯಾಕೆ ಬರಲಿಲ್ಲ? ದೇ ಆರ್ ಇನ್ ಪವರ್, ವೈ ದೇ ಆರ್ ನಾಟ್ ಪ್ಲೇಸ್ಡ್ ಬಿಫೋರ್ ದಿ ಅಸೆಂಬ್ಲಿ? ಈಗ CT ರವಿ ಲೆಟರ್ ಬರೆದಿದ್ದಾರೆ, ಆಗ್ಯಾಕೆ ಅವರೇ ಮಂತ್ರಿ ಇದ್ರಲ್ಲ, ಆಗ್ಯಾಕೆ ಮಾಡಲಿಲ್ಲ? ನಾನು ಮಾಡಿ ಅಂತ ಹೇಳಿದೆ. ಮುಖ್ಯಮಂತ್ರಿಗಳು ನಾವೆಲ್ಲರೂ ಕೂಡ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೇವೆ. ಮತ್ತು ಅನಿವಾರ್ಯತೆ ಇಲ್ಲದೆ ಇದ್ದರೆ ಉತ್ತರ ಕೊಡೋದಿಲ್ಲ. ಎಲ್ಲ ಕೊಡಲೇಬೇಕು ಎಲ್ಲವನ್ನು ಅಂತ ಏನಿಲ್ಲ. ಯಾವುದನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ
ವೆಲ್ ಡಿಫೈನ್ಡ್ ಇದೆ, ಅದ್ರ ಬಗ್ಗೆ ಕೊಡ್ತೇವೆ. ತಪ್ಪಾಗಿದೆ. ಈಗ ನಾವೇ ಮಾಡಿದ್ರೆ ಏನು ಹೇಳೋರು, ಪೂರ್ವಾಗ್ರಹ ಪೀಡಿತ ದ್ವೇಷದ ರಾಜಕಾರಣ ಅನ್ನೋರು. ಕೆಂಪಣ್ಣ ಆಯೋಗ ನಾವೇನು ನೇಮಕ ಮಾಡಿರಲ್ಲ, ನೀವೇ ನೇಮಕ ಮಾಡಿದ್ರಿ. ಈಗಲೂ ಅವರಿಗೆ ಆಗ್ರಹಿಸ್ತೀನಿ, ಮುಖ್ಯಮಂತ್ರಿಗಳಿಗೆ, ನೀವು ಅರ್ಕಾವತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಂಪಣ್ಣ ಆಯೋಗದ ವರದಿಯನ್ನ ಮಂಡಿಸಿ, ವರದಿಯ ಫೈಂಡಿಂಗ್ಸ್ನ ಮೇಲೆ ನೀವು ಕ್ರಮ ತೆಗೆದುಕೊಳ್ಳಿ. ಕ್ರಮ ತಗೊಳ್ಳದೇ ಇದ್ರೆ ನೀವು ಪರಮಭ್ರಷ್ಟಿದ್ದೀರಿ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿಯ ಅವಶ್ಯಕತೆ ಇಲ್ಲ. ಸರ್, ಈಗ ಆಯೋಗ ರಚನೆ ಮಾಡೋದ್ರಲ್ಲಿ ತೋರಿಸೋ ಇಂಟ್ರೆಸ್ಟ್ ನ ಯಾಕೆ ರಿಲೀಸ್ ಮಾಡಿದ್ರೆ? ಅದೇ ಆಯೋಗದ ಸಮಸ್ಯೆ ಅಂತ ನಾನು ಸದಾಕಾಲ ಬಡ್ಕೊಳ್ಳೋದು. ಆಯೋಗಗಳು ಬೇಕಿಲ್ಲ ಅಂತ ಒಂದು ಓಕೆ ಮಾಡಾಗೋಗಿದೆ ಈ ಪ್ರಕರಣ. ನನ್ನ ಪ್ರಕಾರ ಚೀಫ್ ಮಿನಿಸ್ಟರ್ ಆರ್ಗ್ಯುಮೆಂಟ್ ಏನಿದೆ, 4 ವರ್ಷಗಳ ಕಾಲ ನೀವು ಅಧಿಕಾರದಲ್ಲಿ ಇದ್ರಲ್ಲ, ಯಾಕೆ ನೀವು ಮಾಡಲಿಲ್ಲ ಅಂತ. ಇಟ್ಸ್ ಎ ವೆರಿ ಫೇರ್ ಕ್ವಶನ್ ಬಿಜೆಪಿ ಅವರಿಗೆ. ನಾನು ಬಹಳ ಕ್ಲೀನಾಗಿ ಹೇಳ್ತೀನಿ ಇದನ್ನ. ಇಟ್ಸ್ ಎ ಪರ್ಫೆಕ್ಟ್ ಕ್ವಶನ್, ಸರಿಯಾದ ಪ್ರಶ್ನೆ ಬಿಜೆಪಿ ಅವರಿಗೆ. ಅವರಿಂದನೂ ತಪ್ಪಾಗಿದೆ, ರಾಜ್ಯದ ಜನರಿಗಲ್ಲ. ಬಿಜೆಪಿ ರಾಜ್ಯದ ಜನ ಬಿಜೆಪಿನವ್ರನ್ನ ಬಿಡುಗಡೆ ಮಾಡಿ ಅಥವಾ ಮಾಡಬೇಡಿ ಅಂತ ಹೇಳಿರಲಿಲ್ಲ. ನಾವೇನು ನಮ್ದಲ್ಲ ಪ್ರಶ್ನೆ ಅದು. ಮಾಹಿತಿ ಈಗ ಬೇಕಾಗಿರೋದು ಕೆಂಪಣ್ಣ ಆಯೋಗದಲ್ಲಿ ಮುಖ್ಯಮಂತ್ರಿಗಳು ಶುದ್ಧ ಹಸ್ತರು ಅಂತನೋ ಅಲ್ಲ ಅಂತನೋ ಮಾಹಿತಿ ಬೇಕಾಗಿರೋದು ರಾಜ್ಯದ ಜನರಿಗೆ, ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ, ನಾಟ್ ಬಿಜೆಪಿಯವ್ರದ್ದಲ್ಲ ಇದು ಪ್ರಶ್ನೆ. ಹಾಗಾಗಿ ಇಟ್ಸ್ ಎ ಶಿಯರ್ ಫೂಲಿಶ್ನೆಸ್ ಆನ್ ದಿ ಪಾರ್ಟ್ ಆಫ್ ಬಿಜೆಪಿ. ನೈತಿಕವಾಗಿ ಈಗ ನಾವು ಯಾಕೆ ಮಾಡಲಿಲ್ಲ, ನಾವು ತಪ್ಪು ಮಾಡ್ಬಿಟ್ಟಿದ್ವಿ ಸಾರಿ ಅಂತಂದ್ರೆ ಅದಲ್ಲ. ಆದರೆ ರಾಜ್ಯದ ಜನರಿಗೆ ಹಕ್ಕಿರುತ್ತೆ ಮಾಹಿತಿದು. ಆ ಕೆಂಪಣ್ಣ ಆಯೋಗದ ವರದಿಯಲ್ಲಿ ಮುಖ್ಯಮಂತ್ರಿಗಳು ಏನೂ ಮಾಡಿಲ್ಲ ಅಂತಾನೆ ಇರಬಹುದು, ಇದೆ ಅಂತ ಅನ್ಕೊಳ್ಳೋಣ ಬೇಕಾದ್ರೆ, ಬೆನಿಫಿಟ್ ಆಫ್ ಡೌಟ್ ಅಲ್ಲಿ, ಅಥವಾ ಇರಬಹುದೇನೋ ಗೊತ್ತಿಲ್ಲ. ಹಾಗಾಗಿ ಅದನ್ನು ರಿಲೀಸ್ ಅಂತೂ ಮಾಡಲೇಬೇಕು. ಇಲ್ಲದಿದ್ದರೆ ಎಷ್ಟು ದಿನ ನೀವು ಅದನ್ನು ಇಟ್ಕೊಂಡು ಕುತ್ಕೋತೀರಿ? ಮತ್ತು ನೀವು ಯಾಕೆ ಇಟ್ಕೊಂಡು ಕುತ್ಕೋಬೇಕು? ಫಾರ್ ಎಕ್ಸಾಂಪಲ್, ಲೋಕಾಯುಕ್ತ ಅಲ್ಲಿ ಯಾರದ್ದೋ ಪ್ರಕರಣ ವಿಚಾರಣೆನೇ ಆಗಿಲ್ಲ, ಅವ್ರು ಇಟ್ಕೊಂಡಿದ್ದಾರೆ, ತ್ವರಿತವಾಗಿ ವಿಚಾರಣೆ ಮಾಡಿ ಅಂತ ಅವ್ರು ಕೇಳ್ತಾ ಇದ್ದೀವಿ ಅಂತ ನೀವು ಕಾಗದ ಬರೀತೀವಿ ಅನ್ನೋದಿದ್ರೆ ಇದನ್ನು ತ್ವರಿತವಾಗಿಯೇ ರಿಲೀಸ್ ಮಾಡಿಬಿಡ್ಬೋದಲ್ಲ, ಆರೋಪ ಮುಕ್ತ ಆಗ್ಬೋದಲ್ಲ. ಅದು ಬೇರೆ ವಿಚಾರ. ಅದ್ರಲ್ಲಿ ಏನಿದೆ ಅಂತ ನಮ್ಗೇನು ಗೊತ್ತು, ಅವ್ರುಗಳಿಗೆ ತಾನೇ ಗೊತ್ತಿರೋದು. ಮುಕ್ತಾನೋ ಪಕ್ತಾನೋ ನಮಗೆ ಗೊತ್ತಿಲ್ಲ ಅದು. ಬಟ್ ಇಟ್ ಹ್ಯಾಸ್ ಟು ಬಿ ರಿಲೀಸ್ ಫಾರ್ ಪಬ್ಲಿಕ್ ಕನ್ಸಂಪ್ಷನ್ಗೆ ಬರಬೇಕಲ್ಲ. ಇಲ್ಲಿರ ಆಯೋಗ ಏನದು ನಮಗೇನು ಗೊತ್ತಾಗ್ತಿಲ್ಲ. ಆ ಮಾಡದೇನೇನೆ ಅವ್ರು ಮಾಡಲಿಲ್ಲ, ಅವ್ರು ಮಾಡಲಿಲ್ಲ, ಅವ್ರು ಮೂರ್ಖರು, ಶತಮೂರ್ಖರು. ನೀವು ಮಾಡಬಾರ್ದು ಅಂತೇನು ಇಲ್ವಲ್ಲ. ಓಕೆ, ಇದಕ್ಕೊಂದು ಯಾವುದೋ ಇನ್ನೊಂದು ಕಮಿಟಿ ಮಾಡಿದ್ದಾರೆ, ಅದು ಅವ್ರು ಯಾರೋ ಕೇಶವನಾರಾಯಣ ಅವ್ರದ್ದು ಯಾವುದೋ ಒಂದು ಕಮಿಟಿ ಮಾಡಿಬಿಟ್ಟಿದ್ದಾರೆ, ಅದು ಹೆಂಗೆ ಕೊಡೋದು ಅಂತ. ಏನು ಆ ಕಮಿಟಿ ರಚನೆಯಾಗೂ 4 ವರ್ಷ ಆಗೋಗಿದೆಯಲ್ಲ, ಅಥವಾ 5 ವರ್ಷ ಆಗೋಗಿದೆಯಲ್ಲ. ಆ ಕಮಿಟಿ ಯಾಕೆ ತನ್ನ ಕೆಲಸವನ್ನು ಮುಗಿಸಿಲ್ಲ ಅಂತನೂ ರಾಜ್ಯ ಸರ್ಕಾರಕ್ಕೆ ಆತರ ಬೇಡವೇ? ಬೇಡವಾ ಅದು? ಅಂದರೆ ರಾಜಕೀಯ ಪಕ್ಷಗಳ ಜನ ನಮಗೆ ಬೇಕಾದ ವರದಿಗಳನ್ನು ಹಾಗೇ ಇಟ್ಟುಕೊಂಡ್ಬಿಡುತ್ತೇವೆ ಅಂತಲೂ, ನಮಗೆ ಆತುರವಾದ ವರದಿಗಳನ್ನು ಬೇಗ ಬೇಗ ರಿಲೀಸ್ ಮಾಡ್ತೀವಿ ಅಂತನೂ. ಫಾರ್ ಎಕ್ಸಾಂಪಲ್ ಟೇಕ್ ಕರೋನಾ ಕೇಸಲ್ಲಿ ಯಾವುದೋ ಬಂದಿರೋದು, ಮಧ್ಯಂತರ ವರದಿನೋ ಏನೋ ಒಂದು ತಗೊಂಡು ಅದನ್ನ ಚರ್ಚೆಗೆ ತಗೊಂಡು ಅದರ ಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಏನೋ ಮಾಡಿಕೊಂಡು ಡ್ಯಾಶು ವೈ ಆ ಆಸಕ್ತಿ ಇಲ್ಲೂ ಯಾಕೆ ಬರಬಾರ್ದು ಅನ್ನೋದು ಅಷ್ಟೇ ಪ್ರಶ್ನೆ. ರಾಜ್ಯ ಸರ್ಕಾರ ತಾನು ಪಾರದರ್ಶಕವಾಗಿದೆ ಮತ್ತು ಸ್ವಚ್ಛವಾಗಿದೆ ಅನ್ನೋದೇ ಅದರ ನಿರ್ಧಾರವಾಗೋದಾದ್ರೆ ಇದು ರಿಲೀಸ್ ಇಟ್. ವೈ ಫಿಯರ್ ಫಾರ್ ಇಟ್? ಬಿಜೆಪಿಯವರಂತೂ ಮಾಡಲಿಲ್ಲಪ್ಪ, ನೀವೇ ರಿಲೀಸ್ ಮಾಡಿ ಹಾಗಂತ ಕೇಳಬಾರ್ದು ಅಂತ. ಬಟ್ ಬಿಜೆಪಿಯವ್ರು ಮಾಡಿಲ್ಲ ಅಂತ ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇದ್ರೆ ನಾವೇನು ಅನ್ಕೋಬೇಕಾಗ? ಏನೋ ಮುಚ್ಚಿಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ರಾಜ್ಯದಲ್ಲಿ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಮುಸುಕಿನ ಗುದ್ದಾಟ. ಏನು ಮುಸುಕಿನ ಗುದ್ದಾಟ ಎಲ್ಲ ನೇರವಾಗೇ ಇದೆ ಅದು. ಇತ್ತೀಚಿನ ಪ್ರತಿಯೊಂದು ದೂರಿಗೂ ರಾಜ್ಯಪಾಲರು ಸರ್ಕಾರಕ್ಕೊಂದು ವರದಿ ಕೇಳ್ತಾರೆ, ನೋಟಿಸ್ ಕೇಳ್ತಾರೆ. ಇದು ಕಾಂಗ್ರೆಸ್ ನಾಯಕರ ಆರೋಪ. ಅಗತ್ಯ ಬಿದ್ದರೆ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರು ಕೊಡ್ತೀವಿ. ಕೊಡ್ಬೋದು, ಕೊಡೋದನ್ನು ತಡೆಯೋರು ಯಾರು? ಹಾಗಂತ ರಾಜ್ಯಪಾಲರು ಕೇಳಬಾರ್ದು ಅನ್ನೋದು ಇದೆಯಾ ಸರ್? ಅದು ಆಮೇಲೆ ನೋಡೋಣ, ದೂರು ಕೊಡೋಣ ಅಂತ. ನಾನು ಕನ್ನಡದಲ್ಲಿ ಸಹಿ ಹಾಕಿಲ್ಲ, ಈ ಬಗ್ಗೆ ತನಿಖೆ ನಡೆಸಿ ಎಂದು ಯಾರೋ ಒಬ್ಬ ರಾಜ್ಯಪಾಲರಿಗೆ ದೂರು ಕೊಡ್ತಾನೆ. ಇದೊಂದು ವಿಷಯನ ಇಂಥ ಕ್ಷುಲ್ಲಕ ವಿಚಾರಕ್ಕೆ ರಿಪೋರ್ಟ್ ಕೇಳಿದ್ರೆ ಹೇಗೆ ಅಂತೇನೋ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ರಾಜ್ಯಪಾಲರು ದಿನಾಪತ್ರ ಪ್ರತಿಯೊಂದಕ್ಕೂ ಮಾಹಿತಿ ಕೇಳಿದ್ರೆ ಸಂವಿಧಾನ ವಿರೋಧಿ. ಹಿಂಗೆ ಸಂವಿಧಾನ ವಿರೋಧಿ ಆಗತ್ತೆ ಅದು ಗೊತ್ತಾಗ್ತಿಲ್ಲ. ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಗೃಹ ಮಂತ್ರಿಗಳು, ಪೊಲೀಸ್ ಸ್ಟೇಷನ್ಗಳೇ ಬೇಡ ಎಲ್ಲ ರಾಜ್ಯಪಾಲರೇ ನೋಡ್ಕೊಳ್ಳಿ ಅಂತ MB ಪಾಟೀಲ್ ಅವ್ರದ್ದು ವ್ಯಂಗ್ಯ.
ಸರಿ, ಭಾಳ ಕಡೆ ವಿಚಾರದಲ್ಲಿ ಪೊಲೀಸ್ ಸ್ಟೇಷನ್ ಬೇಕಾಗಿಲ್ಲ. ಯಾಕಂದ್ರೆ ನೀವೇನು ಇತ್ಯರ್ಥ ಮಾಡ್ಕೊಂಡ್ಬಿಡ್ತೀರಿ ಅಲ್ಲ, ಕ್ಲೀನ್ ಚೀಟ್ ಕೊಟ್ಕೊಂಡ್ಬಿಡ್ತಾರೆ. ಅಥವಾ ನೀವು ಹೇಳಿದ್ದ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ಗಳು ಕೆಲಸ ಮಾಡುತ್ತವೆ ಅಥವಾ ಪೊಲೀಸ್ನವ್ರು ಕೆಲಸ ಮಾಡ್ತಾರೆ. ಎಸ್, ಈ ರಾಜ್ಯಪಾಲರು ಎಲ್ಲ ಸಣ್ಣ ಸಣ್ಣ ವಿಚಾರಗಳಿಗೆ ಈಗ ಅವ್ನು ಯಾವನೋ ಒಬ್ಬ ಕಂಪ್ಲೇಂಟ್ ಕೊಟ್ಟವನು ನಮ್ಮ ಮೈಸೂರಿನವರು, ಅವ್ರು ಯಾವನು ಕನ್ನಡದಲ್ಲಿ ಸೈನ್ ಮಾಡ್ತಾ ಇದ್ರು, ಇಂಗ್ಲೀಷ್ನಲ್ಲಿ ಸೈನ್ ಮಾಡ್ಬಿಟ್ರೆ ಅದಕ್ಕೆ ಎಂಕ್ವೈರಿ ಮಾಡಿ ಅಂತ. ಅದು ಇಶ್ಯೂನ ಅಂತ ಕ್ಷುಲ್ಲಕ ವಿಚಾರಗಳಿಗೂ ಕೂಡ ರಿಪೋರ್ಟ್ ಕೇಳಿದ್ರೆ ಗೌರವಾನ್ವಿತ ರಾಜ್ಯಪಾಲರು ಪ್ರತಿನಿತ್ಯವೂ ಸರ್ಕಾರದ ಕೆಲಸಗಳ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ಕೇಳಿದ ಉದಾಹರಣೆನೇ ಇಲ್ಲ. ದಿನನಿತ್ಯ ಪತ್ರ ಬರೆದು ನನಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳುವಂಥದ್ದು ಏನಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ಗೆ ವಿರುದ್ಧವಾಗಿ ಆಗ್ತಾ ಇದೆಯೋ ಏನೋ. ಇನ್ಮೇಲೆ ಕರ್ನಾಟಕದಲ್ಲಿ ಪೊಲೀಸ್ ಸ್ಟೇಷನ್ ಬೇಕಾಗಿಲ್ಲ, ಬೇರೆ ಯಾವ ಏಜೆನ್ಸಿಗಳೂ ಬೇಕಾಗಿಲ್ಲ, ಎಲ್ಲರೂ ಸೀದಾ ಹೋಗಿ ನಂಬರ್ 1, ರಾಷ್ಟ್ರಪತಿಗಳಿಗೆ ದೂರು ಕೊಡೋದು ಕಾಂಗ್ರೆಸ್ಸಿನ ಚಿಂತನೆ, ಬೇಕಾದ್ರೆ ಕೊಟ್ಕೋಬೋದು. ಕ್ಷುಲ್ಲಕ ವಿಚಾರ ನೀವು ಅಷ್ಟೇ ಅಧಿಕಾರಿಗಳಿಗೆ ಹೇಳಿಸಿ ಒಂದು ಕಾಗದ ವಾಪಸ್ ಬಿಸಾಕ್ಬೇಕಷ್ಟೆ. ಮೂರನೇದು, ಪರಮೇಶ್ವರ್ ಸಂವಿಧಾನ ವಿರೋಧಿ ಆಗಲ್ಲ, ಸಂವಿಧಾನ ವಿರೋಧಿ ಆಗಲ್ಲ. ಕಿರಿಕಿರಿ ಇರ್ಬೋದೇನೋ ನಿಮ್ಮ ದೃಷ್ಟಿಕೋನದಲ್ಲಿ, ಬಟ್ ಅದು ಸಂವಿಧಾನ ವಿರೋಧಿ ಆಗತ್ತೆ ಅಂತ ನಾನು ಹೇಳಲ್ಲ. ಅವ್ರು ಕಾಗದವನ್ನು ಬರೆಯಬಾರದು ಮತ್ತು ನಿರ್ದಿಷ್ಟವಾಗಿ ಇಂಥದ್ದಕ್ಕೆ ಕಾಗದ ಬರೆಯಬಹುದು ಅಂತ ಸಂವಿಧಾನದಲ್ಲಿ ಇಲ್ಲಿದೆ. ಹೇಳಿ ನೋಡೋಣ ಯಾರೊಬ್ರು, ನನಗೆ ಆ ಮಿತಿ ಎಲ್ಲಿದೆ? ನನಗೆ ಯಾರೊಬ್ರು ಹೇಳಿ. ಈ ರೀತಿಯ ಪರ್ಟೈನಿಂಗ್ ಟು ದೀಸ್ ಮ್ಯಾಟರ್ಸ್ ಅಲೋನ್ ದಿ ಗವರ್ನರ್ ಕ್ಯಾನ್ ಒಬ್ಟೈನ್ ಕ್ಲಾರಿಫಿಕೇಶನ್, ಅವರು ಸ್ಪಷ್ಟೀಕರಣಗಳನ್ನು ಬಯಸಬಹುದು ಅಂತ ಎಲ್ಲಾದರೂ ಇದೆಯೋ? ಎಲ್ಲೂ ಇಲ್ಲ ಹಂಗೆ. ಹಾಗಾಗಿ ಸಂವಿಧಾನ ವಿರೋಧಿ ಅಂತ ಹೇಳೋಕ್ಕಾಗಲ್ಲ. ನನ್ನ ಲೆಕ್ಕಾಚಾರ ಕೇಳಿದ್ರೆ ಒಬ್ಬ ಆಫೀಸರ್ದಕ್ಕೊಂದು ರಿಪ್ಲೈ ಕೊಡಿ, ಅವ್ರು ಇಂಗ್ಲೀಷು ಸೈನ್ ಎಲ್ಲ ಒಂದೇ ಸೈನಪ್ಪ ಅಂತ ಹೇಳಿ ಒಂದು ಕಾಗದ ಕಳಿಸಿ ಅಷ್ಟೇ. ಅದಕ್ಕೆ ಏನೇನು ಮಾಡೋಕ್ಕಾಗಲ್ಲ. ಕೊಡಲೇಬೇಕು ಅನ್ನೋ ನಿಯಮನೂ ಇದೆಯಾ ಸರ್? ನಿಮ್ಮ ಲೆಕ್ಕಾಚಾರದ ಮೇಲೆ ನೀವು ಕೊಡದೇನೇ ಹೋದಾಗ ನೀವು ಅವರು ಬೇರೆ ಮಾರ್ಗದಲ್ಲಿ ಅದನ್ನು ಮತ್ತೆ ಮತ್ತೆ ಕೇಳ್ತಾನೇ ಇರ್ತಾರೆ. ಓಕೆ, ನೀವು ಕೊಡ್ತಾ ಇರಲ್ಲ, ಬಟ್ ಮಾಧ್ಯಮಗಳಿಗೆ ಅದು ಬರ್ತಾನೇ ಇರುತ್ತೆ. ಇಟ್ ಡಿಪೆಂಡ್ಸ್, ನಿಮಗೇನು ಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ಪುನರಾವರ್ತನೆ ಆಗ್ತಾನೆ ಇರೋದಾ? ಅಷ್ಟೇ. ಇನ್ನು ತಿರುಪತಿ ಲಡ್ಡು ಮಾತ್ರ ಈಗ ಕಳಂಕರಹಿತವಲ್ಲ, ತಿಮ್ಮಪ್ಪನ ಸನ್ನಿಧಿಯೂ ಕೂಡ ಇದೀಗ ಅಪಚಾರ ಮುಕ್ತ. ಟಿಟಿಡಿ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ತುಪ್ಪ ಬಳಸಲಾಗಿದೆ ಎಂಬ ಆರೋಪ ಹಿನ್ನೆಲೆಯಲ್ಲಿ ದೋಷ ನಿವಾರಣೆಗಾಗಿ ತಿಮ್ಮಪ್ಪನ ದೇವಾಲಯದಲ್ಲಿ ಕೈಗೊಂಡ ಮಹಾಶಾಂತಿ ಯಾಗ ಪೂರ್ಣಾಹುತಿಯೊಂದಿಗೆ ಸಂಪನ್ನಗೊಂಡಿದೆ. ಇಂದು ರೋಹಿಣಿ ನಕ್ಷತ್ರದ ಶುಭ ಮುಹೂರ್ತದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯವರೆಗೂ ಆಗಮ ಪಂಡಿತರು ಬಂಗಾರದ ಬಾವಿ ಪಕ್ಕದ ಯಾಗಶಾಲೆಯಲ್ಲಿ ಮಹಾಶಾಂತಿ ಹೋಮ, ವಾಸ್ತು ಹೋಮ ಮತ್ತು ಮಹಾಶಕ್ತಿ ಹೋಮವನ್ನು ಮಾಡಿದರು. ನಂತರ ಪಂಚಗವ್ಯಗಳೊಂದಿಗೆ ತಿರುಮಲನ ಸನ್ನಿಧಿಯನ್ನ ಸಂಪ್ರೋಕ್ಷಣೆ ಮೂಲಕ ಶುದ್ಧೀಕರಣ ಮಾಡಲಾಯಿತು. ಇದೇ ವೇಳೆ ಲಡ್ಡು ಪ್ರಸಾದ ತಯಾರಿಸುವ ಸ್ಥಳ, ಅನ್ನಪ್ರಸಾದ ಕೇಂದ್ರ ಮತ್ತು ಲಡ್ಡು ಮಾರಾಟ ಕೇಂದ್ರದಲ್ಲಿ ಪಂಚಗವ್ಯ ಪ್ರೋಕ್ಷಣೆ ಮಾಡಿದ್ರು. ಇದರ ಮಧ್ಯೆಯೂ ಅಪಾರ ಸಂಖ್ಯೆಯ ಭಕ್ತರು ಎಂದಿನಂತೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದ್ರು, ಲಡ್ಡು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಅಂದಹಾಗೆ ಲಡ್ಡು ಪ್ರಸಾದಕ್ಕೆ ಬೇಡಿಕೆ ಕಡಿಮೆ ಏನೂ ಆಗಿಲ್ಲ. ಈ ಮಧ್ಯೆ ರಾಜಕೀಯವೂ ಕೂಡ ಜೋರಾಗಿದೆ. ಜಗನ್ನವಧಿಯಲ್ಲಿ ತಿರುಪತಿ ತಿರುಮಲದಲ್ಲಿ ನಡೆದ ಅನಾಚಾರ, ಅಧಿಕಾರ ದುರ್ಬಳಕೆಗೆ ಸಂಬಂಧಪಟ್ಟ ಹಾಗೆ ಆರೋಪಗಳ ಬಗ್ಗೆ ತನಿಖೆ ನಡೆಸೋದಕ್ಕೆ ಚಂದ್ರಬಾಬು ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. శాంతి హోమాన్ని, వాస్తు హోమాన్ని, ఆ వాస్తు పర్యజ్ఞీకరణ అంటే ఆ వాస్తును మనం వెలిగించి ఈ యొక్క ద్రవ్యంలో వాడిన ప్రదేశాల్లో అంతా దోషాలు పోగొట్టడానికి ప్రత్యేకంగా కార్యక్రమాలు, పంచగవ్యాల ఆరాధన, పంచగవ్యాల ప్రోక్షణ నిర్వహించడం జరిగింది. తెలియక జరిగిన దోషాల పరిహారార్థమై మనం పవిత్రోత్సవాలు నిర్వహించాము. కాబట్టి భక్తులు ఎలాంటి ఆందోళన చెందకుండా స్వామివారి ప్రసాదాలు స్వీకరించవచ్చని ఈ సందర్భంగా తెలియజేసుకుంటున్నాం. ನಮ್ಮ ಮೈಸೂರಿನ ನಂದಿನಿ ತುಪ್ಪ ಬಳಸಿ ಮಾಡ್ತಾ ಇರೋದ್ರಿಂದ ತುಂಬಾ ಖುಷಿಯ ವಿಚಾರ. ಮಧ್ಯ ಸ್ವಲ್ಪ ಬೇಜಾರಾಯ್ತು. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ, ನಂದಿನಿ ನಮ್ಮ ಹೆಮ್ಮೆ, ಅವರವರ ಹೆಮ್ಮೆ. ಯಾರೋ ಮಾಡಿದ ತಪ್ಪಿಗೆ ಪಾಯಿಂಟ್ ಅದಲ್ಲ, ಪಾಯಿಂಟ್ ಇದೆಲ್ಲ ನಮ್ಮ ನಂಬಿಕೆಗಳು. ಏನು ಹೋಮ ಹವನ ಮತ್ತು ಅದನ್ನ ದೋಷ ನಿವಾರಣೆ ಮಾಡ್ಕೋತೀವಿ, ಪಂಚಗವ್ಯ ಡ್ಯಾಶ್ ಡ್ಯಾಶ್ ನಮ್ಮ ನಂಬಿಕೆಗಳು, ನಮ್ಮ ಭಾಗ. ಅದು ಬೇರೆ ವಿಚಾರ. ಮೂಲ ಪ್ರಶ್ನೆ ಅಡಗಿರುವುದು ಲಡ್ಡುಗಾಗಿರುವಂತಹ ಕಲಬೆರಕೆ ಅಷ್ಟೇ. ಅದಕ್ಕೆ ಯಾರು ಕಾರಣರು? ಯಾರೋ ಹಾಕ್ಕೊಂಡಿರಲಿ, ನೀಡ್ ನಾಟ್ ಬಿ ಎ ಎಕ್ಸ್ ಆರ್ ಎ ವೈ ಆರ್ ಎ ಝೆಡ್ ಆರ್ ಎ ಡಬ್ಲ್ಯೂ, ಯಾರೋ ಇರ್ಬೋದು, ಯಾವನಾರೋ ಹಾಕ್ಕೊಂಡಿರಲಿ. ಅವನು ಅವ್ರಿಗೆ ಮಾತ್ರ ಮುಖಾಮೂತಿ ನೋಡದೆ ಶಿಕ್ಷೆ ಆಗಲೇಬೇಕು. ದೇವಸ್ಥಾನಕ್ಕೆ ಹೋಗೋ ಅದ್ರ ಅನುಮಾನನೇ ಬೇಕಿಲ್ಲ ಯಾವನಿಗೂ. ಅಷ್ಟೇ.
ಏನಪ್ಪ ಅಂದರೆ ಇಟ್ಸ್ ಡೀಪ್ಲಿ ಹರ್ಟಿಂಗ್ ಅಷ್ಟೇ. ಹೌದು ಬೇರೆ ಯಾವುದಕ್ಕಾಗಿದ್ದಿದ್ರು ಈ ಪರಿಸ್ಥಿತಿ ಹೀಗೆ ಇರ್ತಿರ್ಲಿಲ್ಲ ಅನ್ನೋ ಕನಿಷ್ಠ ಪ್ರಜ್ಞೆ ಎಲ್ಲರಿಗೂ ಇರಬೇಕಷ್ಟೆ. ಒಂದು ವಿರಾಮ ತಗೊಳ್ಳೋಣ. ಹಾಂ ಸರ್, ಆಮೇಲೆ ಅದೇ ಮತ್ತು ಲಡ್ಡೂದೇನು ಆಗಲ್ಲ, ಯಾಕಂದರೆ ನಾನು ಅವತ್ತೂ ಹೇಳಿದ್ವಿ, ಲಡ್ಡು ಪ್ರಸಾದದಲ್ಲಿ ಏರುಪೇರುಗಳೇನಾರು ಅಪ್ಪಿ ಆಗಿದೆ ಅಂತ ಯಾವುದೋ ಒಂದು ಲ್ಯಾಬಲ್ ಆಗಿದೆ ಇಲ್ಲ ಅಂತೇನೋ ಹೇಳ್ತಿದ್ದಾರೆ ಈಗ ಆಗಿದೆ ಅಂತಿದ್ರೆ, ಅದಕ್ಕೆ ನಾವು ಭಕ್ತಾದಿಗಳಾಗಿ ನಾವು ಅಲ್ಲ ಅಂತ ಹೇಳಿದೆ. ಅದಕ್ಕೆ ನಾವು ಜವಾಬ್ದಾರಲ್ಲ, ನಮ್ಮಿಂದಾಗಿರೋ ತಪ್ಪು ಅಲ್ಲ, ನಾವಲ್ಲ, ನಮ್ದಲ್ಲ ಅದು. ಹಾಗಾಗಿ ಗೊತ್ತಿಲ್ಲದೆ ಆಗಿದ್ದಕ್ಕೆ ನಾವು ಜವಾಬ್ದಾರರಾಗಲ್ಲ. ಹೌದು, ಅದನ್ನು ಅರ್ಥ ಮಾಡ್ಕೊಂಡು ನಾವಾಗಲ್ಲ. ಹಂಗಾಗಿ ನಿಮ್ಮ ಪಾಡಿಗೆ ನೀವು ನಿಮ್ಮ ಪ್ರಸಾದವನ್ನು ಹಿಂದೆ ಹೇಗೆ ಸ್ವೀಕಾರ ಮಾಡ್ತಿದ್ರು ಆಗ ನಮ್ಮ ಪಾಡು ನಾವು ಸ್ವೀಕಾರ ಮಾಡ್ಕೊಂಡು ಹೋಗ್ತಿರ್ಬೋದು. ಹೌದು, ಈಗ ಆ ಸಮಸ್ಯೆ ಇಲ್ಲ ಇಲ್ಲ ಅಂತ ನಾವೆಲ್ಲ ಅನ್ಕೊಂಬಿಟ್ಟಿದ್ದೀವಿ. ಹಾಗಾಗಿ ಇಲ್ಲ, ಸರಿ. ಅಷ್ಟೇ, ಮುಗೀತು.